ದೇವರಿಗೆ ಮಹಿಮೆ ಉಂಟಾಗಲಿ. ಈ ಸಂದೇಶವನ್ನು ಆಲಿಸಲಿಕ್ಕೆ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸುತ್ತೇನೆ. ನಾವಿಂದು ಎಫೆಸ ಪತ್ರಿಕೆಯ 3ನೇ ಅಧ್ಯಾಯ ವಚನ 2 ಮತ್ತು 3 ಧ್ಯಾನಿಸಲಿಕ್ಕಿದ್ದೇವೆ. ಇಲ್ಲಿ ವಾಕ್ಯ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಿಂದ ಕೊಟ್ಟ ಕೆಲಸವನ್ನು ಎಂಬುದರ ಕುರಿತಾಗಿ ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅಂದ್ರೆ ಪೌಲನು ಎಫೆಸಕ್ಕೆ ಪತ್ರಿಕೆ ಬರೆಯುವಂತ ಸಮಯದಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನಿಮಗೋಸ್ಕರವಾಗಿ ದೇವರು ಏನ್ ಮಾಡಿದ್ದಾರೆ ಅಂತಂದ್ರೆ ನನಗೆ ಕೆಲಸವನ್ನ ಕೊಟ್ಟಿದ್ದಾನೆ ಎಂಬುದರ ಕುರಿತಾಗಿ ಇಲ್ಲಿ ಪೌಲನು ತಿಳಿಸೋದನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಪೌಲನಿಗೆ ದೇವರು ಹೇಗೆ ಕೆಲಸವನ್ನು ಕೊಟ್ಟಿದ್ದಾನೆ ಎಂಬುದರ ಕುರಿತಾಗಿ ಈ ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಹೇಗೆ ದೇವರು ಪೌಲನಿಗೆ ಕೆಲಸ ಕೊಟ್ಟಿದ್ದಾನೆ ಎಂಬುದನ್ನು ನೋಡುವಾಗ ಕೃಪೆಯಿಂದ ಕೆಲಸವನ್ನ ಕೊಟ್ಟಿದ್ದಾನೆ, ಮಾತ್ರವಲ್ಲ ಅನ್ಯರಿಗಾಗಿ ಇತರರಿಗಾಗಿ ನಿರ್ವಹಿಸುವಂತ ಕೆಲಸವನ್ನ ಆತನಿಗೆ ಕೊಟ್ಟಿದ್ದಾನೆ. ಹೀಗೆ ಈ ಕೆಲಸವನ್ನ ನಾನು ದೇವರಿಂದ ಹೊಂದಿದ್ದೇನೆ ಎಂಬುದರ ಕುರಿತಾಗಿ ಇಲ್ಲಿ ಪೌಲನು ತಿಳಿಸೋದನ್ನ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅಂದ್ರೆ ಪೌಲನು ನಿಮಗೋಸ್ಕರ ಕೆಲಸ ದೇವರು ನನಗೆ ಕೊಟ್ಟಿದ್ದಾನೆ, ನಿಮಗಾಗಿ ನಿರ್ವಹಿಸುವಂತ ಕೆಲಸವನ್ನ ನನಗೆ ದೇವರು ಕೃಪೆಯಿಂದ ಆತನು ಅನುಗ್ರಹಿಸಿದ್ದಾನೆ ಎಂಬುದರ ಕುರಿತಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಅದು ಯಾವ್ದು ಹಾಗಾದ್ರೆ ಪೌಲನು ಅನ್ಯರಿಗಾಗಿ ಮಾಡಬೇಕಾಗಿರ್ತಕ್ಕಂಥ ನಿರ್ವಹಿಸಬೇಕಾದ ಕೆಲಸ ಯಾವುದು ಎಂದು ನೋಡುವಾಗ ಅವರಿಗಾಗಿ ಸುವಾರ್ತೆಯನ್ನು ಸಾರತಕ್ಕಂಥದ್ದು, ಅವರಿಗಾಗಿ ಪ್ರಾರ್ಥಿಸ್ತಕ್ಕಂಥದ್ದು, ಅವರ ಆತ್ಮಿಕ ಹಾಗೂ ಶಾರೀರಿಕ ಕೊರತೆಗಳಿಗಾಗಿ ಕರ್ತನ ಮುಂದೆ ಅವರನ್ನ ಎತ್ತಿ ಹಿಡಿಯತಕ್ಕಂಥದ್ದು. ಮಾತ್ರವಲ್ಲ ಪೌಲನು ತನಗಾಗಿ ಕೆಲಸವನ್ನ ಮಾಡಿಕೊಳ್ಳದೆ ಇತರರಿಗಾಗಿ ಶ್ರಮಿಸಲಿಕ್ಕೆ ನಿರ್ವಹಿಸಲಿಕ್ಕೆ ಆತನು ಕೆಲಸವನ್ನ ಕರ್ತನಿಂದ ಪಡೆದುಕೊಂಡಿದ್ದೇನೆ ಎಂಬುದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಈ ಕೆಲಸವನ್ನು ಹೇಗೆ ಪಡೆದುಕೊಂಡು ಎಂಬುದನ್ನು ನೋಡುವಾಗ ಕೃಪೆಯಿಂದ ದೇವರು ಏನ್ ಮಾಡಿದಾರೆ ಅಂತಂದ್ರೆ ಕೆಲಸವನ್ನು ನನಗೆ ಕೊಟ್ಟಿದ್ದಾನೆ ಎಂಬುದಾಗಿ ಪೌಲನು ಹೇಳೋದನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಅನ್ಯರಿಗಾಗಿ, ಕ್ರಿಸ್ತನ್ ಅರಿದೇ ಇರ್ತಕ್ಕಂಥವ್ರಿಗೆ, ಪೌಲನಿಗೆ ಶಾರೀರಿಕವಾಗಿ ಸಂಬಂಧ ಪಡೆದೇ ಇರ್ತಕ್ಕಂಥವ್ರಿಗಾಗಿ ದೇವರು ಏನ್ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗಾಗಿ ನಿರ್ವಹಿಸುವಂತ ಕೆಲಸವನ್ನ ಪೌಲನಿಗೆ ದೇವರು ಕೊಟ್ಟಿದ್ದಾರೆ. ಅದರಲ್ಲಿ ಪೌಲನು ತನ್ನನ್ನು ತಾನು ತೊಡಗಿಸಿದುಕೊಂಡಿದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದೇ ರೀತಿಯಲ್ಲಿ ಇವತ್ತು ನನಗೂ ನಿಮ್ಗೂ ಸಹ ದೇವರು ಏನ್ ಮಾಡಿದ್ದಾರೆ ಅಂತಂದ್ರೆ ಕೃಪೆಯಿಂದ ಇತರರಿಗಾಗಿ ನಿರ್ವಹಿಸಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಮ್ಗೆ ಒಬ್ಬೊಬ್ಬರಿಗೂ ಸಹ ಕೊಟ್ಟಿದ್ದಾನೆ. ನಾವು ನಿರ್ವಹಿಸಬೇಕಾದ ಕೆಲಸ ಅಂದ್ರೆ ದೇವರಿಗೋಸ್ಕರನೇ, ಸಭಾ ಸೇವೆನೇ, ಪೌಲನ ಹಾಗೆ ಸುವಾರ್ಥ ಸೇವೆನೇ ಆಗಿರ್ಬೇಕೆಂದಿಲ್ಲ ಪ್ರಿಯರೇ. ನಮಗೆ ದೇವರು ಎಲ್ಲರಿಗೂ ಎಲ್ಲಾ ವಿಧವಾಗಿರ್ತಕ್ಕಂಥ ಕೆಲಸವನ್ನು ಕೊಡದೆ ಕೆಲವರಿಗೆ ಕೆಲವೊಂದು ಕೆಲಸವನ್ನ ಆತನೇನ್ ಮಾಡಿದಾನೆ ಕೃಪೆಯಿಂದ ಕೊಟ್ಟಿದ್ದಾನೆ. ಕೃಪೆಯಿಂದ ಅಂದ್ರೆ ನಾವು ಅರ್ಹರ್ ಅಲ್ಲದೆ ಇದ್ದಾಗ್ಯೂ ಸಹ ಅರ್ಹರು ಎಂಬುದಾಗಿ ನೆನೆಸಿ ದೇವರೇ ಮಾಡಿದಾನೆ ಕೆಲವೊಂದು ನಿರ್ವಹಿಸಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನ ದೇವರು ನಮಗೆ ಅನುಗ್ರಹಿಸಿದ್ದಾನೆ. ಅವುಗಳನ್ನು ನಾವು ಮಾಡಬೇಕಾಗಿದೆ. ಉದಾಹರಣೆಗೆ ನೋಡುವಾಗ ಮಕ್ಕಳಿಗಾಗಿ ನಿರ್ವಹಿಸಬೇಕಾಗಿರ್ತಕ್ಕಂಥ ಕಾರ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಮಕ್ಕಳನ್ನ ನಾವೇನ್ ಮಾಡಬೇಕಾಗಿದೆ? ಒಳ್ಳೆ ರೀತಿಯಲ್ಲಿ ಸಾಕುವ, ಬೆಳೆಸುವ, ಅವ್ರನ್ನ ಆತ್ಮಿಕವಾಗಿ ಶಾರೀರಿಕವಾಗಿ ಸದೃಢವಾಗಿ ಬೆಳೆಸ್ತಕ್ಕಂಥ, ಶೈಕ್ಷಣಿಕವಾಗಿ ಅವ್ರನ್ನ ಉತ್ತಮವಾಗಿ ನಡೆಸ್ತಕ್ಕಂಥ ಜವಾಬ್ದಾರಿ ಕಾರ್ಯವನ್ನ ಇವತ್ತು ಪೋಷಕರಾದ ನಮಗೆ ದೇವರು ನಿರ್ವಹಿಸಿದ್ದಾನೆ. ಅದನ್ನ ಬಿಟ್ಟು ನಾವು ನಮ್ಮ ಶೋಕಿಗಳಿಗಾಗಿ, ನಮ್ಮ ಸಂತೋಷಕ್ಕಾಗಿ ಜೀವಿಸದೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅವರಿಗಾಗಿ ನಿರ್ವಹಿಸಬೇಕಾದ ಕಾರ್ಯವನ್ನ ನಾವು ನಂಬಿಗಸ್ತರಾಗಿ ನಿರ್ವಹಿಸಬೇಕಾಗಿದೆ. ಯಾಕಂತಂದ್ರೆ ಎಷ್ಟೋ ಜನರಿಗೆ ಮಕ್ಕಳೇ ಇಲ್ಲ, ಮಕ್ಕಳಿಗಾಗಿ ಆಸ್ತಿ ಮಾಡಿದ್ದಾರೆ, ಆದರೆ ಅದನ್ನು ಅನುಭವಿಸ್ಲಿಕ್ಕೆ ಮಕ್ಕಳಿಲ್ಲ. ಮಕ್ಕಳಿಗೆ ಚೆನ್ನಾಗಿ ಪ್ರೀತಿಸ್ಬೇಕು, ಅವ್ರನ್ನ ನೋಡ್ಕೋಬೇಕು, ಅವ್ರನ್ನ ಮಕ್ಕಳನ್ನ ಪ್ರೀತಿಯಿಂದ ಕಾಣಬೇಕಂತ ಹೇಳಿ ಎಷ್ಟೋ ಜನರು ಹಾತೊರಿತಾ ಇದ್ದಾರೆ, ಆದ್ರೆ ಅವ್ರಿಗೆ ಮಕ್ಕಳಿಲ್ಲ. ಮಕ್ಕಳನ್ನ ಕೆಲವರು ಕಳ್ಕೊಂಡಿದ್ದಾರೆ, ಕೆಲವರು ಇನ್ನೂ ಸಹ ಮಕ್ಕಳನ್ನೇ ಅವರು ಹೇರ್ಲಿಕ್ಕಾಗದೆ ಅವರು ನೋವು ಸಂಕಟಗಳಲ್ಲಿದ್ದಾರೆ. ಆದರೆ ನಿಮಗಾದರೂ ಕರ್ತನ ಏನ್ ಮಾಡಿದಾನೆ? ಮಕ್ಕಳನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ನಿಮಗಾಗಿ ಕೊಟ್ಟಂತ ಮಕ್ಕಳಿಗಾಗಿ ನೀವು ಹೇಗೆ ಕಾರ್ಯನಿರ್ವಹಿಸುತ್ತಿದ್ದೀರಿ? ದೇವರು ನಿಮಗೆ ಮಕ್ಕಳನ್ನು ಕೊಟ್ಟಿದ್ದಾನೆ ಎಂದು ನೋಡುವಾಗ ಕೃಪೆಯಿಂದ ಕೊಟ್ಟಿದ್ದಾನೆ. ಅವರಿಗಾಗಿ ಮಾಡಬೇಕಾಗಿರತಕ್ಕಂಥ ಕಾರ್ಯಗಳನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ನೀವು ನಂಬಿಗಸ್ತರೆಂಬ ನೆನೆಸಿ ನೀವು ಹೇಗೆ ಅವ್ರಿಗಾಗಿ ಕಾರ್ಯ ಮಾಡ್ತಾ ಇದ್ದೀರಿ? ಮಾತ್ರವಲ್ಲ, ನಮ್ಮ ತಂದೆ ತಾಯಿಗಳನ್ನ
ನೋಡಿಕೊಳ್ತಕ್ಕಂಥ ಕಾರ್ಯವನ್ನ, ಅವರಿಗಾಗಿ ನಿರ್ವಹಿಸಬೇಕಾಗಿರ್ತಕ್ಕಂಥ ಕೆಲಸವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಮಾಡಬೇಕಾಗಿದೆ. ಇವತ್ತು ತಂದೆ ತಾಯಿಗಳನ್ನು ಹೊಂದಿರತಕ್ಕಂಥ ನೀವು ಎಷ್ಟರ ಮಟ್ಟಿಗೆ ನಿಮ್ಮ ತಂದೆ ತಾಯಿಗಾಗಿ ನಿರ್ವಹಿಸಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ? ಎಷ್ಟೋ ಜನರಿಗೆ ತಮ್ಮ ತಂದೆ ತಾಯಿಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕೆಂಬ ಆಸೆ ಇದೆ, ಅವ್ರನ್ನ ಒಳ್ಳೆ ರೀತಿಯಾಗಿ ಪೋಷಿಸಬೇಕು ಎಂಬುದಾಗಿ ಆಸೆ ಇದೆ. ಎಷ್ಟೋ ಜನರಿಗೆ ತಂದೆ ತಾಯಿಗಳೇ ಇಲ್ಲ. ಆದರೆ ನಿಮಗಾದರೂ ತಂದೆ ತಾಯಿಗಳನ್ನ ಕೊಟ್ಟಿರುವಾಗ ನೀವು ಅವ್ರನ್ನ ಎಷ್ಟೋ ಹೆಚ್ಚಾಗಿ ಪ್ರೀತಿಸ್ಬೇಕಲ್ವೇ? ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಒದಗಿಸ್ಬೇಕಲ್ವೇ? ದೇವರು ಅವ್ರಿಗಾಗಿ ನಿರ್ವಹಿಸ್ಲಿಕ್ಕೆ ಕೊಟ್ಟಂತ ಕೆಲಸವನ್ನ ನೀವು ಮಾಡಬೇಕಲ್ವೇ? ಒಂದು ವೇಳೆ ಮಾಡದೆ ಹೋದ್ರೆ ನಾವು ದೌರ್ಭಾಗ್ಯರೇ ಸರಿ. ಅದರಿಂದ ದೇವರು ನಮಗೆ ತಂದೆ ತಾಯಿಗಳನ್ನ ಕೊಟ್ಟಿರುವಾಗ, ಇಟ್ಟಿರುವಾಗ ಅವ್ರಿಗೆ ಮಾಡಬೇಕಾಗಿರ್ತಕ್ಕಂಥ, ಅವರಿಗಾಗಿ ನಿರ್ವಹಿಸಬೇಕಾಗಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಪ್ರೇರೆ. ಮಾತ್ರವಲ್ಲ, ಕರ್ತನಿಗೆ ಮಹಿಮೆ ತರ್ತಕ್ಕಂಥ ಕಾರ್ಯಗಳು ಯಾವುದೆಲ್ಲ ಇದೆಯೋ ಅವೆಲ್ಲವನ್ನು ನಾವೇನ್ ಮಾಡಬೇಕಾಗಿದೆ? ದೇವರಿಗಾಗಿ ನಿರ್ವಹಿಸಬೇಕಾಗಿದೆ. ಸಭೆಗಾಗಿ ನೀನು ಏನನ್ನೆಲ್ಲ ನಿರ್ವಹಿಸ್ಲಿಕ್ಕೆ ದೇವರು ನಿನಗೆ ಸಾಮರ್ಥ್ಯ ಕೊಟ್ಟಿದ್ದಾನೋ ಅದನ್ನ ಸಭೆಗೆ ಮಾಡಬೇಕಾಗಿದೆ. ನಿನ್ನ ಅತ್ತೆ ಮಾವನಿಗೆ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ, ನಿರ್ವಹಿಸಬೇಕಾಗಿರ್ತಕ್ಕಂಥ ಕಾರ್ಯವನ್ನು ನೀನು ಮಾಡಬೇಕಾಗಿದೆ. ಎಷ್ಟೋ ಜನರು ಅತ್ತೆ ಮಾವನ್ ನೋಡ್ಬೇಕೆಂಬ, ಅವರಿಗಾಗಿ ಸೇವೆ ಮಾಡಬೇಕೆಂಬ ಹಂಬಲ ಇದ್ದಾಗ್ಯೂ ಸಹ ಎಷ್ಟೋ ಸೊಸೆಯಂದರಿಗೆ ಅತ್ತೆ ಮಾವಂದಿರೇ ಇಲ್ಲ. ಆದರೆ ನಿನಗಾದ್ರೂ ಅತ್ತೆ ಮಾವನನ್ನು ಕೊಡುವಾಗ ನೀನು ಅವ್ರನ್ನ ಯಾವ ರೀತಿಯಾಗಿ ಕಾಣ್ತಾ ಇದ್ದೀಯಾ? ಯಾವ ರೀತಿಯಾಗಿ ಅವ್ರನ್ನ ನೋಡ್ಕೊತಾ ಇದ್ದೀಯಾ? ಅದೇ ರೀತಿ ಎಷ್ಟೋ ಜನರು ಸೊಸೆಯರನ್ನ ಚೆನ್ನಾಗಿ ನೋಡ್ಕೊಳ್ಬೇಕೆಂಬತಕ್ಕಂಥ ಆಸೆ ಇದೆ. ಆದರೆ ಎಷ್ಟೋ ಜನರಿಗೆ ಸೊಸೆನೇ ಮನೆಯಲ್ಲಿಲ್ಲ. ಕಾರಣ, ಅವರು ಸೊಸೆಗಾಗಿ ನಿರ್ವಹಿಸುವಂತ ಕಾರ್ಯವನ್ನ ದೇವರು ಅವ್ರಿಗೆ ಕೊಡ್ಲಿಲ್ಲ. ಅವ್ರಿಗೆ ಸೊಸೆಗಳನ್ನೇ ಕೊಡದೆ ಇರತಕ್ಕಂಥ ಸ್ಥಿತಿಯನ್ನು ನಾವು ಅನೇಕ ಕುಟುಂಬಗಳಲ್ಲಿ ನಾವು ನೋಡ್ಬೋದಾಗಿದೆ. ಇವತ್ತು ನಮ್ಮ ಮನೆಗಳಲ್ಲಿ ಸೊಸೆಯಂದಿರುವಾಗ ಅವರಿಗಾಗಿ ನಿರ್ವಹಿಸಬೇಕಾಗಿರ್ತಕ್ಕಂಥ ಕಾರ್ಯವನ್ನು ನಾವು ಜವಾಬ್ದಾರಿಯಿಂದ ನಿರ್ವಹಿಸಬೇಕಾಗಿದೆ. ಮಾತ್ರವಲ್ಲ, ನಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ, ನಮ್ಮ ಬಂಧು ಮಿತ್ರರು, ಇವರೆಲ್ಲರನ್ನು ದೇವರು ಕೊಟ್ಟಿದ್ದಾನೆ ನಮಗೆ. ಹೀಗೆ ಕೊಟ್ಟಿರುವಾಗ ಅವರೆಲ್ಲರಿಗೂ ನಿರ್ವಹಿಸಬೇಕಾಗಿರ್ತಕ್ಕಂಥ ಕಾರ್ಯವನ್ನು ನಾವೇನ್ ಮಾಡಬೇಕಾಗಿದೆ? ನಂಬಿಗಸ್ತರಾಗಿ ಮಾಡಬೇಕು. ಆ ಮೂಲಕವಾಗಿ ಏನ್ ಮಾಡಬೇಕಾಗಿದೆ ಅಂತಂದ್ರೆ ದೇವರ ನಾಮವನ್ನ ಮಹಿಮೆ ಮಾಡಬೇಕಾಗಿದೆ. ಎಷ್ಟೋ ಜನರಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಇಲ್ಲ, ಸಹೋದರ ಸಹೋದರಿ ಇಲ್ಲದೆ ಒಬ್ಬಂಟಿಗರಾಗಿದ್ದಾರೆ. ದೇವರು ನಿನಗಾದರೂ ಸಹೋದರ ಸಹೋದರಿಯನ್ನ ಕೊಟ್ಟಿರುವಾಗ ನೀನು ಅವರಿಗಾಗಿ ನಿರ್ವಹಿಸಬೇಕಾಗಿರ್ತಕ್ಕಂಥ ಕಾರ್ಯವನ್ನ ಹೇಗೆ ನಿರ್ವಹಿಸುತ್ತಿರುವಿ? ಪೌಲನು ಹೇಳ್ತಾ ಇದ್ದಾನೆ, ದೇವರು ನನಗೆ ಕೃಪೆಯಿಂದ ಕೊಟ್ಟ ಕೆಲಸವನ್ನ, ಇತರರಿಗಾಗಿ ನಿರ್ವಹಿಸ್ಲಿಕ್ಕೆ ಕೊಟ್ಟಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ ಎಂಬುದರ ಕುರಿತಾಗಿ ಪೌಲನು ಹೇಳುತ್ತಿರುವಲ್ಲಿ ಇವತ್ತು ನಿನ್ನ ಸ್ಥಿತಿ ಏನಾಗಿದೆ? ದೇವರು ನಮ್ಮೆಲ್ಲರಿಗೆ ಒಂದಲ್ಲ ಒಂದು ವಿಧವಾಗಿರತಕ್ಕಂಥ ಕೆಲಸವನ್ನ ಕೊಟ್ಟಿದ್ದಾನೆ. ನಾವು ಇತರರಿಗಾಗಿ ನಿರ್ವಹಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾನೆ. ಆದರೆ ನಾವು ಎಷ್ಟು ಜವಾಬ್ದಾರಿಗಳನ್ನ ತೆಗೆದುಕೊಳ್ತಾ ಇದ್ದೇವೆ, ಎಷ್ಟು ನಾವು ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ನಾವು ಜೀವಿಸ್ತಾ ಇದ್ದೇವೆ ಎಂಬುದನ್ನು ನಾವೇನ್ ಮಾಡಬೇಕಾಗಿದೆ? ಪರೀಕ್ಷಿಸ್ಕೊಳ್ಬೇಕಾಗಿದೆ, ನಮ್ಮನ್ನು ಸರಿಪಡಿಸ್ಕೊಳ್ಬೇಕಾಗಿದೆ. ನಾವು ಜವಾಬ್ದಾರಿ ಇಲ್ಲದಂಥವರಾಗಿ ಇರದೆ ನಾವು ಜವಾಬ್ದಾರಿಯುತ ಭಕ್ತರಾಗಿ ನಾವು ಜೀವಿಸಬೇಕಾಗಿದೆ. ಪೌಲ್ ಹೇಳ್ತಾ ಇದ್ದಾನೆ, ಎಫೆಸ ಪತ್ರಿಕೆ ಬರೆಯೋ ಸಮಯದ 3ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆದುದರಿಂದ ಅನ್ಯರಾಗಿರ್ತಕ್ಕಂಥ ನಿಮ್ಮ ನಿಮಿತ್ತ ನಾನು ಸೆರೆಯಲ್ಲಿದ್ದೇನೆ, ಸಂಕಟದಲ್ಲಿದ್ದೇನೆ, ನಿಮಗೋಸ್ಕರ ಆದ್ರೂ ನಾನು ಪ್ರಾರ್ಥಿಸ್ತೇನೆ ಎಂಬುದಾಗಿ ಪೌಲ್ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಆದ್ರೆ ಇವತ್ತು ಎಷ್ಟೋ ಸಾರೆ ನಾವೇನ್ ಮಾಡಲ್ಲ ಅಂದ್ರೆ, ನಮ್ಮ ಶಾರೀರಿಕ ಬಂಧು ಮಿತ್ರಗಳಿಗೆ ನಾವು ಪ್ರಾರ್ಥಿಸಲ್ಲ, ಅವ್ರಿಗೆ ಸಹಾಯಗಳು ಮಾಡಲ್ಲ, ಅವ್ರನ್ನ ನಾವು ನೆನಪಿಸ್ಕೊಳ್ಳಲ್ಲ ನಮ್ಮ ಪ್ರಾರ್ಥನೆಗಳಲ್ಲಿ. ಆದ್ರೆ ಪೌಲ್ ಏನ್ ಹೇಳ್ತಾನೆ, ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ, ಅನ್ಯರಾದ ನಿಮ್ಮ ನಿಮಿತ್ತ ಸೆರೆಮನೆಯಲ್ಲಿದ್ದೇನೆ, ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ಎಂಬುದಾಗಿ ಆತನ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಹೀಗೆ ಪೌಲನಿಗೆ ದೇವರು ಕೊಟ್ಟಂತ ಕಾರ್ಯವನ್ನ ನಿರ್ವಹಿಸ್ಲಿಕ್ಕೆ ನೀಡಿರ್ತಕ್ಕಂಥ ಜವಾಬ್ದಾರಿಯನ್ನ ಆತನು ಒಳ್ಳೆ ರೀತಿಯಾಗಿ ಮಾಡಿ ಮುಗಿಸಿದ್ರ ಕುರಿತಾಗಿ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ನನ್ನನ್ನು ನಿಮ್ಮನ್ನು ದೇವರು ಏನ್ ಮಾಡಿದಾನಂತಂದ್ರೆ, ನಮಗಾಗಿ ನಾವು ಬದುಕದೆ ನಾವು ಇತರರಿಗಾಗಿ ನಿರ್ವಹಿಸಬೇಕಾಗಿರ್ತಕ್ಕಂಥ ಕಾರ್ಯವನ್ನು ದೇವರಿಂದ ಹೊಂದಿರುವಾಗ
ಅವುಗಳನ್ನ ಮಾಡೋದ್ರ ಮೂಲಕ ಏನು ಮಾಡಬೇಕಾಗಿದೆ ಅಂದ್ರೆ ನಾವು ದೇವರಿಗೆ ಮಹಿಮೆ ಮಾಡಬೇಕಾಗಿದೆ. ಬರೀ ನಾವು ಹೇಳುವವರು ಕೇಳುವವರು ಆಗಿರದೆ ಈ ವಾಕ್ಯವನ್ನು ನಾವು ಕೈಕೊಂಡು ನಡೀಬೇಕಾಗಿದೆ. ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಈ ವಾಕ್ಯಗಳನ್ನ ಕೇಳಿ ಕೈಕೊಂಡು ನಡೆಯೋರು ಧನ್ಯರು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದೆ ಪ್ರೇರೆ. ಅದರಿಂದ ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸ್ಕೊಡೋಣ. ದೇವರು ಇವತ್ತು ನನಗೆ ನಿಮಗೆ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನ, ಜವಾಬ್ದಾರಿಗಳನ್ನ ನಾವು ಹೇಗೆ ನಿರ್ವಹಿಸುತ್ತಿದ್ದೇವೆ, ಎಷ್ಟು ನಂಬಿಗಸ್ತರಾಗಿದ್ದೇವೆ, ದೇವರು ನಮಗೆ ನಿರ್ವಹಿಸಲಿಕ್ಕೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಎಷ್ಟು ನಂಬಿಗಸ್ತರಾಗಿ ಮಾಡ್ತಾ ಇದ್ದೇವೆ, ನಮ್ಮ ಕಾರ್ಯಗಳು ಒಂದು ದಿನ ಬೆಳಕಿಗೆ ಬರಲಿಕ್ಕಿದೆ, ಇದರಿಂದ ನಮ್ಗೆ ಏನಾದರೂ ಪ್ರತಿಫಲ ಸಿಗ್ತದಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಕರ್ತನ ಹಸ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಂದೇಶವನ್ನು ಆಲಿಸುವ ಇವರೆಲ್ಲರನ್ನ ಆಶೀರ್ವದಿಸು. ನಮ್ಮೆಲ್ಲರಿಗೆ ನಿರ್ವಹಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನು ನೀವು ಕೊಟ್ಟಿದ್ದೀಯ ಸ್ವಾಮಿ. ನೀವು ನಮ್ಮನ್ನ ಯಾವ್ಯಾವ ಕಾರ್ಯಗಳನ್ನು ನಿರ್ವಹಿಸೋದಕ್ಕಾಗಿ ಯಾರ್ಯಾರಿಗೆ ಏನೇನು ಜವಾಬ್ದಾರಿಗಳನ್ನು ಕೊಟ್ಟಿದ್ದೀಯೋ ಸ್ವಾಮಿ, ಅವೆಲ್ಲವುಗಳನ್ನು ನಂಬಿಗಸ್ತರಾಗಿ ಮಾಡೋದಕ್ಕೆ ನಂಬಿಗಸ್ತನಾದ ಆಳು ದಣಿಯ ಸೌಭಾಗ್ಯದಲ್ಲಿ ಸೇರು ಎಂಬುದಾಗಿ ನಿನ್ನಿಂದ ನಾವು ಹೇಳಿಸಿಕೊಳ್ಳುವಂತೆ ಯೋಗ್ಯರಾಗಿ ನಡೆಯಕ್ಕೆ ಸಹಾಯ ಮಾಡು. ನಾವು ಬರೀ ಹೇಳುವವರು ಕೇಳುವವರು ಆಗಿರದೆ ಈ ವಾಕ್ಯವನ್ನು ಕೈಕೊಂಡು ನಡೆದು ನಿನ್ನ ನಾಮನ ಮಹಿಮೆ ಮಾಡಕ್ಕೆ ಸಹಾಯ ಮಾಡು. ಈ ಸಂದೇಶ ಆಲಿಸಿರುವಂಥವರು ಕರ್ತನೆ ಏನೇನು ಕಷ್ಟದಲ್ಲಿ ಸಮಸ್ಯೆ, ಇಕ್ಕಟ್ಟು, ತೊಂದರೆ, ಹೋರಾಟಗಳಲ್ಲಿದ್ದಾರೋ ಇವರಿಗಿರ್ತಕ್ಕಂಥ ಎಲ್ಲ ನೋವು, ಸಮಸ್ಯೆ, ಕಷ್ಟ, ತೊಂದರೆ, ಹೋರಾಟಗಳಿಂದ ಬಿಡುಗಡೆ ಮಾಡು. ಇವರಿಗೆ ಮನಸ್ಸಿಗೆ ಬೇಕಾದ ಶಾಂತಿ, ಸಂತೋಷ ಕೊಡು. ಆತ್ಮಿಕ, ಶಾರೀರಿಕ, ಆರ್ಥಿಕ ಕೊರತೆಗಳನ್ನ ನೀಗಿಸ್ರಿ. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ಪ್ರಾಸ್ತ ಪರಲೋಕ ತಂದೆಯೇ, ಆಮೇನ್. ಈ ಸಂದೇಶ ಪ್ರಯೋಜನಕರವಾಗಿರೋದಾದರೆ ಇತರರೊಂದಿಗೆ ಶೇರ್ ಮಾಡಿಕೊಳ್ಳೋದ್ರ ಮೂಲಕವಾಗಿ ದೇವರ ನಾಮನ ಮಹಿಮೆ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.